ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಂಗಮದಲ್ಲಿ ಕಾಡಾನೆ ಏಕಾಏಕಿ ಬಂದು ದಾಳಿ ಮಾಡಿದೆ. ಸಂಗಮದಲ್ಲಿ ನೀರಿಗೆ ನುಗ್ಗಿಬಿಟ್ಟಿದೆ ಕಾಡಾನೆ. ಪ್ರವಾಸಿಗರ ಮೇಲೆ ದಾಳಿ ಮಾಡೋದಕ್ಕೆ ಆನೆ ಮುಂದಾಗಿದೆ. ಆನೆ ದಾಳಿಯಿಂದ ಮಹಿಳೆಯೊಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಬಟ್ ಆನೆ ಬರ್ತಾ ಇದ್ದಿದ್ದನ್ನ ಮತ್ತು ದಾಳಿ ಮಾಡುವಂಥ ರೀತಿಯನ್ನು ನೋಡ್ತಾ ಇದ್ದಂಗೆ ಜನ ಅಲ್ಲಿದ್ದವರು ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಪ್ರವಾಸಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಗಮಕ್ಕೆ ಜನ ಬಂದಿದ್ರು, ಕೆಲವರು ನೀರಲ್ಲಿ ಇಳಿದಿದ್ರು. ಕಾಡಾನೆ ಬರುತ್ತೆ, ಏಕಾಏಕಿ ದಾಳಿ ಮಾಡೋಕ್ಕೆ ಅಂತಲೇ ಬರುತ್ತೆ. ಆ ಸಂದರ್ಭದಲ್ಲಿ ಮಹಿಳೆಯೊಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಬಟ್ ಅಲ್ಲಿದ್ದವರು ಓಡ್ ಹೋಗಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕನಕಪುರದ ಸಂಗಮದ ಹತ್ರ. ಆ ಸಂಗಮದ ಹತ್ರ ಸಾಕಷ್ಟು ಜನ ಸೇರಿದ್ರು, ನೀರಲ್ಲೂ ತುಂಬ ಜನ ಇಳಿದಿದ್ರು. ಬಟ್ ಏಕಾಏಕಿ ಈ ಆನೆ ಬರ್ತಾ ಇದ್ದಂಗೆ, ನುಗ್ಗಿ ಬರ್ತಾ ಇದ್ದಂಗೆ, ಅದು ಕೂಡ ಪ್ರವಾಸಿಗರ ಮೇಲೆ ದಾಳಿ ಮಾಡೋದಕ್ಕೆ ಅಂತಲೇ ಅದು ನುಗ್ಗಿ ಬರ್ತಾ ಇದೆ. ನೀರಲ್ಲಿ ಇಳಿದವರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ದಿಕ್ಕು ಕಾಣಿಸ್ತಾ ಇಲ್ಲ. ಅಲ್ಲಿ ಮಹಿಳೆಯೊಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಈ ಕಾಡಾನೆ ದಾಳಿ ಮಾಡಿದ್ರಿಂದಾಗಿ. ಬಹುತೇಕರು ಆ ನೀರಿಂದ ಮೇಲ್ ಬಂದಿದ್ದಾರೆ, ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಸಂಗಮದ ಸುತ್ತಮುತ್ತ ಕಾಡಾನೆ ಇರೋ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ಇತ್ತಾ? ಮತ್ತೆ ಈ ಘಟನೆ ಯಾವಾಗ ಆಗಿದ್ದು, ಮಹಿಳೆ ಪರಿಸ್ಥಿತಿ ಹೆಂಗಿದೆ, ಮತ್ತೆ ಪ್ರವಾಸಿಗರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಶರ್ಮಿತಾ, ಇದು ಈ ಘಟನೆ ನಡೆದಿರ್ತಕ್ಕಂಥದ್ದು ಕಳೆದ 2 ದಿನಗಳ ಹಿಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಸಂಗಮದಲ್ಲಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಪ್ರವಾಸಿಗರು ಅಲ್ಲಿ ಏನು ನೀರಿನಲ್ಲಿ ಆಟ ಆಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಏಕಾಏಕಿ ಒಂದು ಒಂಟಿ ಸಲಗ ಅಲ್ಲಿ ಎಂಟ್ರಿಯನ್ನ ಕೊಡ್ತದೆ. ಅದು ನೀರು ಕುಡಿತಾ ಇರುವಂತ ಸಂದರ್ಭದಲ್ಲಿ ಪ್ರವಾಸಿಗರು ಕೂಡ ಆನೆಯನ್ನ ನೋಡಿ ಒಂದು ಕಿರ್ಚುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗಲಿಬಿಲಿ ಆದಂತ ಆನೆ ನೇರವಾಗಿ ನೀರಿನಲ್ಲಿ ಯಾರೆಲ್ಲ ಇದ್ರು ಅವರ ಮೇಲೆ ಒಂದು ದಾಳಿ ಮಾಡಲಿಕ್ಕೆ ಮುಂದಾಗ್ತದೆ. ಆ ಸಂದರ್ಭದಲ್ಲಿ ಬೆಂಗಳೂರಿನ ಓರ್ವ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಈಗಾಗಲೇ ಆ ಮಹಿಳೆಯನ್ನ ಸ್ಥಳೀಯವಾಗಿ ಆಸ್ಪತ್ರೆಗೆ ತೋರಿಸಿ ಚಿಕಿತ್ಸೆಯನ್ನ ಕೊಡಿಸಿ ಕಳಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಒಂದು ಆರೋಪ ಏನ್ ಕೇಳಿ ಬರ್ತಾ ಇದೆ ಅಂದ್ರೆ, ಆ ಸಂಗಮ ಆಗಿರ್ಬೋದು, ಮೇಕೆದಾಟೆ ಆಗಿರ್ಬೋದು, ಇಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರ್ತದೆ. ಈಗ ಬೇಸಿಗೆ ರಜೆ ಇರೋದ್ರಿಂದ. ಆದ್ರೆ ಅರಣ್ಯ ಅಧಿಕಾರಿಗಳು ಅಲ್ಲಿ ಸರಿಯಾಗಿ ಭೇಟಿಯನ್ನ ಕೊಡ್ತಾ ಇಲ್ಲ ಸಂಬಂಧಪಟ್ಟಂತವ್ರು ಎನ್ನುವಂತಹ ಆರೋಪ ಇದೆ. ಯಾಕಂದ್ರೆ ಅಲ್ಲಿ ಪ್ರಮುಖವಾಗಿ ಆನೆ, ಚಿರತೆ ಮತ್ತೆ ಕರಡಿಗಳ ಹಾವಳಿ ಇರ್ತಕ್ಕಂಥದ್ದು. ಈಗ ಬೇಸಿಗೆ ರಜೆ ಇರುವಂತ ಹಿನ್ನೆಲೆ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಯಾರು ಸ್ಥಳೀಯ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವರು ಸರಿಯಾದ ಸಮಯಕ್ಕೆ ಅಲ್ಲಿ ವಾಚ್ ಮಾಡಬೇಕು, ಜೊತೆಗೆ ಅಲ್ಲಿ ಒಂದಿಷ್ಟು ಗಸ್ತನ್ನ ಮಾಡಬೇಕು ಎನ್ನುವಂತಹ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಇದರಲ್ಲಿ ವಿಫಲರಾಗಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಶರ್ಮಿತಾ, ಥ್ಯಾಂಕ್ ಯು ವೆಂಕಟೇಶ್.